ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯ್ಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಪ್ರಸಿದ್ಧ ಜಾತ್ರೆಗಳಿಗೆ ಹೆಸರಾದಂಥ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಅರಬ್ಬಿ ಸಮುದ್ರದ ಮಧ್ಯದಲ್ಲಿರುವಂಥ ನಡುಗಡ್ಡೆಯಲ್ಲಿ ಒಂದು ಜಾತ್ರೆ ನಡೆಯಿತು. ನರಸಿಂಹಸ್ವಾಮಿ ದೇವರ ಜಾತ್ರೆ ಇದು. ಈ ಜಾತ್ರೆಗೆ ಸಾಕಷ್ಟು ಭಕ್ತಾದಿಗಳು ಇವತ್ತು ಆಗಮಿಸಿ ಕೃತಾರ್ಥರಾದರು. ಕುರುಮಗೂಡ ಅಂತಲೇ ಪ್ರಸಿದ್ಧಿ ಪಡೆದಿರತಕ್ಕಂಥ ಈ ನಡುಗಡ್ಡೆಯಲ್ಲಿ ನರಸಿಂಹಸ್ವಾಮಿ ದೇವರನ್ನು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಡವಾಡ ಗ್ರಾಮದಿಂದ ತಂದು ಇಲ್ಲಿ ಪೂಜೆ ಪುನಸ್ಕಾರ ಮಾಡಿ ವರ್ಷಕ್ಕೊಮ್ಮೆ ಜಾತ್ರೆಯನ್ನು ಆಚರಣೆ ಮಾಡ್ತಾರೆ. ನರಸಿಂಹಸ್ವಾಮಿ ದೇವರ ಜಾತ್ರೆ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಅಷ್ಟೇ ಅಲ್ಲದೆ ಪಕ್ಕದ ಗೋವಾ ರಾಜ್ಯದಿಂದ ಆಗಿರ್ಬೋದು, ಅದೇ ರೀತಿ ವಿವಿಧ ಜಿಲ್ಲೆಗಳಿಂದಲೂ ಸಹ ಭಕ್ತರು ಆಗಮಿಸ್ತಾರೆ. ನರಸಿಂಹಸ್ವಾಮಿ ದೇವರ ಜಾತ್ರೆಗೆ ಸಾಕಷ್ಟು ಭಕ್ತರು ಇವತ್ತು ಆಗಮಿಸಿದರು. ಅದರ ಜೊತೆಗೆ ಮೊದಲ ಬಾರಿಗೆ ಇಲ್ಲಿನ ಉಸ್ತುವಾರಿ ಸಚಿವರಾದಂಥ ಮಂಕಾಳು ವೈದ್ಯರು ಸಹ ಇವತ್ತು ನರಸಿಂಹಸ್ವಾಮಿ ದೇವರ ಜಾತ್ರೆಗೆ ಆಗಮಿಸಿ ದೇವರ ದರ್ಶನ ಪಡೆದು ಕೃತಾರ್ಥರಾದರು. ನರಸಿಂಹಸ್ವಾಮಿ ದೇವರ ಅಂದರೆ ಕುರುಮಗೂಡ ನಡುಗಡ್ಡೆಗೆ ಕೇವಲ ಉತ್ತರ ಕನ್ನಡ ಜಿಲ್ಲೆಯಿಂದಷ್ಟೇ ಅಲ್ಲದೆ ಪಕ್ಕದ ಗೋವಾ ರಾಜ್ಯ ಆಗಿರ್ಬೋದು, ಅದೇ ರೀತಿ ಬೇರೆ ಬೇರೆ ಜಿಲ್ಲೆಯಿಂದಲೂ ಸಹ ಇವತ್ತು ಭಕ್ತಾದಿಗರು ಆಗಮಿಸಿ ದೇವರ ಹರಕೆಯನ್ನು ತೀರಿಸಿ ಕೃತಾರ್ಥರಾದರು. ಅರಬ್ಬಿ ಸಮುದ್ರದ ಮಧ್ಯದಲ್ಲಿರುವಂಥ ನಡುಗಡ್ಡೆಯಲ್ಲಿ ಈ ಜಾತ್ರೆ ನಡೆಸಲಾಗುತ್ತೆ. ಈ ನಡುಗಡ್ಡೆಗೆ ಕುರುಮಗೂಡ ಅಂತ ಹೆಸರಿದೆ. ಕುರುಮಗೂಡ ಹಾಗಾದರೆ ಕುರುಮಗೂಡ ಅಂದರೆ ಏನು ಎನ್ನುವಂಥ ಬಗ್ಗೆಯೂ ಸಹ ನಿಮ್ಮಲ್ಲಿ ಪ್ರಶ್ನೆ ಇರ್ಬೋದು. ಈ ಕುರುಮಗೂಡ ಅಂದರೆ ಈ ಐಲ್ಯಾಂಡ್ ಅಂದರೆ ಈ ನಡುಗಡ್ಡೆ ನೋಡಲು ಥೇಟ್ ಆಮೆಯ ರೂಪದಲ್ಲಿದೆ. ಈ ಆಮೆಯ ರೂಪದಲ್ಲಿ ಇರೋದರಿಂದ ಆಮೆಯನ್ನು ಇಲ್ಲಿ ಕೊಂಕಣಿ ಗ್ರಾಮ್ಯ ಭಾಷೆಯಲ್ಲಿ ಕುರ್ಮ ಅಂತ ಕರೀತಾರೆ. ಆಮೆಯ ಒಂದು ಶೇಪ್ನಲ್ಲಿ ಇರೋದರಿಂದ ಈ ನಡುಗಡ್ಡೆಯನ್ನು ಕುರ್ಮ, ಗಡ ಅಂದರೆ ದ್ವೀಪ ಅಂತ ಒಂದು ಕೊಂಕಣಿ ಗ್ರಾಮ್ಯ ಭಾಷೆಯಲ್ಲಿ ಇದೆ. ಈ ಹಿನ್ನೆಲೆಯಲ್ಲಿ ಈ ನಡುಗಡ್ಡೆಯನ್ನು ಕುರ್ಮಗಡ ಅಂತ ಕರೆಯೋದು ಹಿಂದಿನಿಂದಲೂ ಬಂದಂಥ ಒಂದು ಪದ್ಧತಿ. ನರಸಿಂಹಸ್ವಾಮಿ ದೇವರ ಜೊತೆಗೆ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆಯನ್ನು ಹೇಳಿಕೊಂಡ್ರೆ ನರಸಿಂಹಸ್ವಾಮಿ ದೇವರು ತಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡ್ತಾನೆ ಎನ್ನುವಂಥ ಒಂದು ನಂಬಿಕೆ ಈ ಹಿಂದಿನಿಂದಲೂ ಅಂದರೆ ನೂರಾರು ವರ್ಷಗಳಿಂದಲೂ ನಡ್ಕೊಂಡು ಬಂದಂಥ ಒಂದು ಪದ್ಧತಿ. ಸೊ ಈ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತರು ನರಸಿಂಹಸ್ವಾಮಿ ದೇವರ ಜಾತ್ರೆಗೆ ಬಂದು ಕೃತಾರ್ಥರಾದರು. ಇಲ್ಲಿ ಮುಖ್ಯವಾಗಿ ಮೀನುಗಾರರ ಸಮುದಾಯದವರು ನರಸಿಂಹಸ್ವಾಮಿ ದೇವರನ್ನು ನಡೆದುಕೊಳ್ತಾರೆ. ಇದಕ್ಕೆಲ್ಲ ಕಾರಣ ಮೀನುಗಾರಿಕೆಗೆ ತೆರಳುವಂಥ ಒಂದು ಸಂದರ್ಭದಲ್ಲಿ ನರಸಿಂಹಸ್ವಾಮಿ ದೇವರಿಗೆ ಹರಕೆಯನ್ನು ತೀರಿಸಿದರೆ ಮೀನಿನ ಶಿಕಾರಿ ಭರಪೂರ ಆಗತ್ತೆ ಎನ್ನುವಂಥ ಒಂದು ನಂಬಿಕೆ ಇದೆ. ಅದರ ಜೊತೆಗೆ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳುವಂಥ ಮೀನುಗಾರರಿಗೆ ನರಸಿಂಹಸ್ವಾಮಿ ರಕ್ಷಣೆ ಮಾಡ್ತಾನೆ ಎನ್ನುವಂಥ ಒಂದು ನಂಬಿಕೆಯೂ ಸಹ ಇದೆ. ಈ ಹಿನ್ನೆಲೆಯಲ್ಲಿ ಸಮಸ್ತ ಮೀನುಗಾರರು ನರಸಿಂಹಸ್ವಾಮಿ ದೇವರನ್ನು ನಡೆದುಕೊಳ್ಳೋದು ಪದ್ಧತಿ. ಈ ಹಿಂದಿನಿಂದಲೂ ನರಸಿಂಹಸ್ವಾಮಿ ದೇವರ ಆರಾಧಕರಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮೀನುಗಾರರು. ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇತಿಹಾಸದ ಪ್ರಕಾರ ಈ ಹಿಂದೆ ಬೋಟ್ಗಳು ಅಥವಾ ದೋಣಿಗಳು ಯಾವುದೇ ಇರಲಿಲ್ಲ ಅಂತೆ. ಕಡವಾಡದಿಂದ ಇಲ್ಲಿ ಕುರುಮಗಡಕ್ಕೆ ನರಸಿಂಹಸ್ವಾಮಿ ದೇವರನ್ನು ಬಾಳೆ ಎಲೆಯ ಮೇಲೆ ತಂದು ಪೂಜೆ ಮಾಡ್ತಿದ್ರು ಎನ್ನುವಂಥ ಒಂದು ನಂಬಿಕೆಯೂ ಸಹ ಇದೆ. ನಂಬಿಕೆಗೆ ಅನುಗುಣವಾಗಿ ಇಲ್ಲಿ ಸಾವಿರಾರು ಭಕ್ತರು ಬಂದು ಪೂಜೆ ಪುನಸ್ಕಾರವನ್ನು ನೆರವೇರಿಸ್ತಾರೆ. ವರ್ಷಕ್ಕೊಮ್ಮೆ ಜನವರಿ ತಿಂಗಳಲ್ಲಿ ನಡೆಯುವ ಈ ಜಾತ್ರೆಗೆ ಸಾಕಷ್ಟು ಭಕ್ತರು ಸಾಕ್ಷಿ ಆಗ್ತಾರೆ. ಮುಖ್ಯವಾಗಿ ಹರಕೆ ನೀಡೋದು ಬಾಳೆಕೊನೆ. ಸಾವಿರಾರು ಜನರು ಸಾವಿರಾರು ಬಾಳೆಕೊನೆಯನ್ನು ದೇವರಿಗೆ ಹರಕೆ ರೂಪದಲ್ಲಿ ನೀಡಿ ತಮ್ಮ ಕಷ್ಟವನ್ನು ನಿವಾರಣೆ ಮಾಡಪ್ಪ ಅಂತ ನರಸಿಂಹಸ್ವಾಮಿ ದೇವರಲ್ಲಿ ಬೇಡಿಕೊಳ್ತಾರೆ. ಕುರುಮಗಡ ಜಾತ್ರೆ ಇದು ಇತಿಹಾಸ ಇರುವಂಥ ಜಾತ್ರೆ. ನೂರಾರು ವರ್ಷದಿಂದ ಇಲ್ಲಿ ಭಕ್ತಾದಿಗಳು ಬಂದು ಸೇವೆ ಕೊಟ್ಟು ನರಸಿಂಹ ದೇವರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಂಡು ಇದು ಪ್ರತಿ ವರ್ಷ ನಡೆಯುವಂಥದ್ದು. ನಾನು ಪ್ರಪ್ರಥಮ ಬಾರಿಗೆ ಬಂದಿದ್ದು, ಇಲ್ಲಿ ಬಂದಿದ್ದೆ, ಆದರೆ ಜಾತ್ರೆಗೆ ಬರಲಿಲ್ಲಾಗಿದೆ. ಜಾತ್ರೆಗೆ ಬಂದಿದ್ದು ಪ್ರಪ್ರಥಮ ಬಾರಿಗೆ. ಇಲ್ಲಿ ನೋಡಿದಾಗ ಭಾಳ ಸಂತೋಷ ಆಯಿತು. ಯಾವುದೇ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಇಲ್ಲ. ಇದು ನೋಡಿದಾಗ ಭಾಳ ಬೇಜಾರನ್ನು ಆಯಿತು. ಯಾಕೆಂದರೆ ಇತಿಹಾಸ ಇರುವಂಥದ್ದು, ಇಷ್ಟು ದೊಡ್ಡ ಸಂಖ್ಯೆ ಮೀನುಗಾರರು ಹೆಚ್ಚಾಗಿ, ಯಾಕೆಂದರೆ ಅಲ್ಲಿ ಬೋಟ್ ನೋಡಿದೆ, 100 ಗಟ್ಟಲೆ ಬೋಟು ಎಲ್ಲ 2 ದಿನದಿಂದ ರಜೆ ಮಾಡಿ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಎಲ್ಲ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಆಗುವ ಹಾಗೆ ನರಸಿಂಹ ದೇವರ ಆಶೀರ್ವಾದ ಇರಲಿ. ಇದು ಪ್ರಸಿದ್ಧವಾದಂಥ ಜಾತ್ರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ
ಇದು ಪ್ರಚಾರಕ್ಕೆ ಬಂದು ಇಲ್ಲಿ ಭಕ್ತಾದಿಗಳು ಬಂದು ಅವ್ರ ಕಷ್ಟಕ್ಕೆ ಇಲ್ಲಿ ಪೂರಕವಾಗಿ ಎಲ್ಲ ರೀತಿಯ ಸಹಾಯ ಸಹಕಾರ ಆಗು ಹಾಗೆ ದೇವರ ಆಶೀರ್ವಾದ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಮುಂದ ಮೇಲೆ ಏನಾದರೂ ಇಲ್ಲಿ ವ್ಯವಸ್ಥೆ ಮಾಡಬೇಕು, ಡಾಕ್ ಇಲ್ಲ ಅಂತಾರೆ ಅಥವಾ ಏನು ಮಾಡಿದರೆ ಸರಿ ಅಂದೇಳಿ ನಾವು ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಇಲ್ಲಿ ಮೂಲಭೂತ ಸೌಕರ್ಯ ಏನು ಮಾಡಲಿಕ್ಕೆ ಸಾಧ್ಯತೆ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಇವಾಗ ತುಂಬ ಖುಷಿ ಆಗುತ್ತೆ. ಎಲ್ಲರೂ ಬೋಟಿಂದ ಬರ್ತಾರೆ, ಒಂದು ಥರ ಪಿಕ್ನಿಕ್ ಥರ ಆಗತ್ತೆ. ಇಲ್ಲಿ ಎಲ್ಲರೂ ಎಂಜಾಯ್ ಮಾಡ್ತಾ ಇರ್ತಾರೆ. ಬೇರೆ ಥರ ಬರುವಾಗ ಎಲ್ಲರೂ ನೀರಲ್ಲಿ ಚೆನ್ನಾಗಿ ಕಾಣುತ್ತೆ, ಮೀನುಗಳನ್ನು ನೋಡ್ಬೋದು. ಮತ್ತು ಇಲ್ಲಿ ಹೆಂಗಸರಿಗೆ ಮತ್ತು ಗಂಡಸರಿಗೆ ಸಪ್ರೇಟ್ ಆದ ಲೈನ್ ಇರುತ್ತೆ. ಅದರಲ್ಲಿ ನಾವು ವರ್ಷದಲ್ಲಿ ಒಂದೇ ಸಲ ಆಗುತ್ತೆ. ಇಲ್ಲ ಸರ್, ಇಲ್ಲ ಬಂದಿದ್ದೇನೆ ವರ್ಷದಲ್ಲಿ. ಇದು ನರಸಿಂಹ ದೇವರ ಜಾತ್ರೆ. ಹಾಂ, ಬೋಟ್ ಮೇಲೆ ಬರಬೇಕಾಗತ್ತೆ. ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಾ ಬರ್ತಾ ಇರ್ತಾರೆ. ಹಾಂ, ದರ್ಶನ ಆಯಿತು ಜಸ್ಟ್. ಹಾಂ, ತುಂಬ ಜನ ಬರ್ತಾರೆ. ಈ ಸಲ ಒಂದು 2,500 ಜನ ಬಂದಿದ್ದಾರೆ. ಒಟ್ಟಾರೆಯಾಗಿ ವೀಕ್ಷಕರೇ, ಇವತ್ತು ನಾವು ನಿಮಗೆ ನರಸಿಂಹಸ್ವಾಮಿ ದೇವರ ಜಾತ್ರೆಯ ಒಂದು ಇತಿಹಾಸ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಉತ್ತರ ಕನ್ನಡ ಜಿಲ್ಲೆಯ ಅರಬ್ಬಿ ಸಮುದ್ರದ ನಡುಗಡ್ಡೆಯಲ್ಲಿ ಇರುವಂಥ ನರಸಿಂಹಸ್ವಾಮಿ ದೇವರ ಜಾತ್ರೆ ನೋಡೋದೇ ಒಂದು ಚಂದ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ News 18.